ಓಕೆ, ಇನ್ನು ನೆಕ್ಸ್ಟ್ ರಾಶಿಗೆ ಬರೋದಾದ್ರೆ ಕನ್ಯಾ ರಾಶಿಗೆ ಹೇಗಿರುತ್ತೆ ಅಂತ? ಕನ್ಯಾ ರಾಶಿ ಅಂತ ಅಂದಾಗ ಕನ್ಯಾ ರಾಶಿಗೆ ಬುಧ ಅಧಿಪತಿಯಾಗಿರ್ತಾನೆ. ಸೊ ಕನ್ಯಾ ರಾಶಿಯವರು ಹೇಗಪ್ಪ ಅಂತಂದ್ರೆ ಅವ್ರನ್ನೇ ಅವ್ರು ನಂಬಲ್ಲ, ಮಾತು ಕಮ್ಮಿ, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ಎಲ್ಲರಿಗೂ ಏನೇನೋ ಹೇಳಲ್ಲ. ಯಾರಾದರೂ ಏನಾದರೂ ಹೇಳಿದ್ರೆ ಹೌದಾ ಅಷ್ಟೇ ಕೇಳೋದು, ಇಲ್ಲಿ ಕೇಳ್ಬಿಟ್ಟು ಇಲ್ಲಿ ಬಿಡ್ತಾ ಇರ್ತಾರೆ. ಮತ್ತು ಅವ್ರ ವೇ ಇದೆಯಲ್ಲ, ಇವಾಗ ಏನೋ ಮಾಡ್ತಿರ್ತಾರೆ, ಯಾರೋ ಬಂದು ಇದೀಗಲ್ಲ ಹೀಗೆ ಅಂತಂದ್ರೆ ಕೇಳಲ್ಲ, ನಂದೇ ಸರಿ, ನಾನು ಮಾಡೋದೇ ಕರೆಕ್ಟು, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ಅವ್ರ ಡಿಸಿಷನು. ಮತ್ತು ಸೀಕ್ರೆಟ್ ತುಂಬ, ಕನ್ಯಾ ರಾಶಿಯವರು ಹೆವಿ ಸೀಕ್ರೆಟು, ತುಂಬ ಸೀಕ್ರೆಟ್ ಪರ್ಸನ್ ಆಗಿರ್ತಾರೆ. ಅವ್ರ ಹತ್ರ ಏನಾದರೂ ಒಂದು ವಿಷಯ 1 ಅವರ್ ಮಾತಾಡಿದ್ರು 2 ರಿಂದ 3 ಮಾತು ಮಾತಾಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದೇ ಥರ ಮಾತಾಡಲ್ಲ, ಯಾವ ಸೀಕ್ರೆಟು ಅವ್ರು ಬಿಟ್ಕೊಡೋದಿಲ್ಲ. ಇದು ಕನ್ಯಾ ರಾಶಿಯವರ ಗುಣಲಕ್ಷಣ ಆಗಿರುತ್ತೆ. ಬುಧನೇ ಆಗಿರ್ಬೋದು, ಆದರೆ ಬುದ್ಧಿ ಜಾಸ್ತಿ. ಮಿಥುನ ರಾಶಿಯವ್ರದ್ದೇ ಬೇರೆ ಕ್ವಾಲಿಟಿ, ಕನ್ಯಾ ರಾಶಿಯವ್ರಿಗೆ ಬೇರೆ ಕ್ಯಾರೆಕ್ಟರ್ ಇರುತ್ತೆ, ಬುದ್ಧಿ ಜಾಸ್ತಿ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಾರೆ, ಯಾರನ್ನು ಬೇಕೋ ಅವ್ರನ್ನ ಮಾತ್ರ ಚೂಸ್ ಮಾಡ್ಕೊಳ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಹೋಗ್ತಾರೆ, ಎಲ್ಲ ಕಡೆ ಓಡಾಡಲ್ಲ. ಇದು ಅವ್ರ ಕ್ವಾಲಿಟಿ ಆಗಿರುತ್ತೆ. ಮತ್ತು ಕನ್ಯಾ ರಾಶಿಯವ್ರಿಗೆ ನೋಡಿ, ಅವರು ಅಷ್ಟೇ ಪಚ್ಚೆನ ಯೂಸ್ ಮಾಡಬೇಕು. ಪಚ್ಚೆ ಯೂಸ್ ಮಾಡಿದ್ರೆ ಹೆವಿ ಸಕ್ಸಸ್ ಕೊಡುತ್ತೆ. ಜೊತೆಗೆ ಅವರು ಸಫೈರ್ನ ಯೂಸ್ ಮಾಡಿದ್ರೆ ತುಂಬ, ಮತ್ತು ಡೈಮಂಡ್ ಕೂಡ ಯೂಸ್ ಮಾಡ್ಬೋದು. ಡೈಮಂಡ್ ಕೂಡ ಇವರಿಗೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಒಂದು ಕಡೆ ಡೈಮಂಡ್ನ ಅವರು ಒಂಚೂರು ಜಾತಕ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕು ನಾರ್ಮಲಾಗಿ. ಇದ್ರ ಜೊತೆ ಇವರು ನಂಬರ್ ಅಂತ ಬಂದಾಗ ನೋಡಿ, ಇವರು ಅಷ್ಟೇ 5 ಅನ್ನೋ ನಂಬರ್ನ ಫಸ್ಟ್ಗೆ ಪ್ರಿಯಾರಿಟಿ ಇವ್ರಿಗೆ 5 ಆಗಿರುತ್ತೆ. ಜೊತೆಗೆ ಇವ್ರಿಗೆ 3 ಅನ್ನೋ ನಂಬರಲ್ಲಿ 50% ಸಕ್ಸಸ್ ಇರುತ್ತೆ. ಆದರೆ ಇವರು 9 ಅನ್ನೋ ನಂಬರ್ನ ಫಾಲೋ ಮಾಡಬೇಕು. 9 ಅನ್ನೋ ನಂಬರು, 6 ಅನ್ನೋ ನಂಬರ್ನ ಫಾಲೋ ಮಾಡಿದ್ರೆ ತುಂಬ ಸಕ್ಸಸ್ ಕೊಡುತ್ತೆ. 3 ಅನ್ನೋ ನಂಬರು ಹೆವಿ ಸಕ್ಸಸ್ ಕೊಡುತ್ತೆ. ಇನ್ನು ಕ್ರಿಸ್ಟಲ್ ಅಂತ ಬಂದಾಗ ಇವರು ಪಚ್ಚೆ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಒಂದು ಸನ್ಸ್ಟೋನ್ ಆಗಿರ್ಬೋದು, ಸೂರ್ಯನಿಗೆ ಮಾಣಿಕ್ಯ ಯೂಸ್ ಮಾಡೋದು, ಇದನ್ನೆಲ್ಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಇವರಿಗೆ ಪಾಸಿಟಿವ್ ಕೊಡುತ್ತೆ. ಮತ್ತು ನಮ್ಮಲ್ಲಿ ಕೂಡ ಈ ಹೇಳಿದೆ ಸೂರ್ಯ ಮತ್ತು ಬುಧ ಕಾಂಬಿನೇಷನ್ ಕಲರ್ಸು, ಮತ್ತು ಇವರಿಗೆ ನೀಲ ಮತ್ತು ಈ ಗ್ರೀನು ಮತ್ತು ಬ್ಲೂ ಮಿಕ್ಸ್ ಕಾಂಬಿನೇಷನಲ್ಲಿ ನಾವೊಂದು ಬ್ರೇಸ್ಲೆಟ್ ಸ್ಟೋನ್ ಕೊಡ್ತೀವಿ. ಅದನ್ನೇನಾದರೂ ಇವ್ರು ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ಯಾ ರಾಶಿಯವರು ಮನೆಯಲ್ಲಿ ಪ್ಲಾಂಟ್ಸ್ನ ಬೆಳೆಸ್ಬೇಕು. ಅವ್ರು ಇರೋ ಜಾಗದಲ್ಲಿ ಗ್ರೀನ್ ಜಾಸ್ತಿ ಇರಬೇಕು, ಅದು ಇವ್ರಿಗೆ ಹೆವಿ ಸಕ್ಸಸ್ ಕೊಡುತ್ತೆ. ಎಸ್ ಮೇಡಮ್, 6 ರಾಶಿಗಳ ಬಗ್ಗೆ ಅವರ ಗುಣಲಕ್ಷಣ ಏನು, ಯಾವ ಕಲರ್ನ ಯೂಸ್ ಮಾಡಬೇಕು, ನಂಬರ್ ಯಾವುದನ್ನು ಬಳಸಿದ್ರೆ ಹೆಚ್ಚು ಉಪಯುಕ್ತ, ಮೇಲಾಗಿ ಕ್ರಿಸ್ಟಲ್ಸ್, ಮುಖ್ಯವಾಗಿ ಇವತ್ತಿನ ಟ್ರೆಂಡಿಂಗಲ್ಲಿರುವಂಥ ಕ್ರಿಸ್ಟಲಿಂದ ನಾವು ಎಷ್ಟು ಬೆನಿಫಿಟ್ಸ್ನ ತಗೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಮ್ಯಾಮ್, ಈಗ ಯೂಶಲಿ ಜನರಲ್ ಆಗಿ ನಾವು ಕ್ರಿಸ್ಟಲ್ಸ್ ಅಂತ ಹಾಕ್ಕೊಳ್ತೀವಲ್ಲ, ಎಲ್ಲರೂ ಧರಿಸಬಹುದಾದಂಥ ಕ್ರಿಸ್ಟಲ್ ಯಾವ್ದಾದ್ರು ಇದೆಯಾ ಅಂತ? ನೋಡಿ, ನಾರ್ಮಲ್ ಆಗಿ ಎಲ್ಲರೂ ಧರಿಸಬಹುದಾದಂತಹ ಕ್ರಿಸ್ಟಲ್ ಅಂತ ಅಂದಾಗ ಎಲ್ಲರೂ ಇವಾಗ ಪೈರೇಟ್ ಯೂಸ್ ಮಾಡ್ತಾರೆ. ಬಟ್ ಪೈರೇಟ್ ಅಲ್ಲ, ಅದು ಹೆಲ್ತ್ ಮತ್ತೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇದನ್ನೆಲ್ಲ ತಂದೊಡ್ಬಿಡುತ್ತೆ. ನಾರ್ಮಲ್ ಆಗಿ ಏನಪ್ಪಾ ಅಂತಂದ್ರೆ, ನಾರ್ಮಲ್ ಆಗಿ ಯೂಸ್ ಮಾಡುವಂಥದ್ದು ಅಂತಂದರೆ ಎಲ್ಲರಿಗೂ ಈ ಡೈಮಂಡ್ಗೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್ ಬರುತ್ತೆ, ಅದನ್ನು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಗುರುಗೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್, ಅದನ್ನು ಯೂಸ್ ಮಾಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ಎಲ್ರಿಗೂ ಗುರುಬಲ ಬೇಕೇ ಬೇಕು. ಅದನ್ನು ಯೂಸ್ ಮಾಡಿದ್ರೆ ಹೆವಿ ಸಕ್ಸಸ್ ಕೊಡುತ್ತೆ. ಮತ್ತು ನೇಮು ಫೇಮ್ಗೆ ಅಂತ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಕೊಡ್ತೀವಿ. ಆ ನೇಮು ಫೇಮ್ ಅನ್ನೋದಕ್ಕೆ ಹಾಕೊಳ್ಳೋಂಥ ಒಂದು ಬ್ರೇಸ್ಲೆಟ್ ಇದೆಯಲ್ಲ, ಅದು ಹೆವಿ ಸಕ್ಸಸ್ ಕೊಡುತ್ತೆ. ಅದು ಎಲ್ಲರಿಗೂ ಕೂಡ ಅದು ಅಡ್ಜಸ್ಟ್ ಆಗುತ್ತೆ. ಬಟ್ ಅದರಲ್ಲಿ ತುಂಬಾ ಚೇಂಜಸ್, ಬದಲಾವಣೆಗಳು ಕೂಡ ಕಾಣ್ತಾ ಹೋಗುತ್ತೆ. ಹಾಗಾದ್ರೆ ಎಲ್ಲರೂ ಧರಿಸುವಂತಹ ಕ್ರಿಸ್ಟಲ್ಗಳು ಇವೆ, ಆದ್ರೆ ಅದನ್ನ ತಿಳಿದುಕೊಂಡು ಕೋಚ್ ಪಡ್ಕೊಂಡು ಆಮೇಲೆ ಧರಿಸೋದು ಸೂಕ್ತ ಅಂತ. ಹೌದು, ಖಂಡಿತ ಮ್ಯಾಮ್. ವೀಕ್ಷಕರೇ, 12 ರಾಶಿಯಲ್ಲಿ ಇವತ್ತು 6 ರಾಶಿಗಳು, ಅದರ ಗುಣಲಕ್ಷಣಗಳೇನು, ಯಾವ ಕ್ರಿಸ್ಟಲ್ನ ನಾವು ಹಾಕೋಬೇಕಾಗತ್ತೆ, ಯಾವ ನಂಬರ್ ಹೆಚ್ಚು ಫೇವರೇಬಲ್ ಆಗಿರುತ್ತೆ ಯಾವ ರಾಶಿಯವರಿಗೆ ಅನ್ನೋದನ್ನ ಸಮಗ್ರವಾಗಿ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮ್ಯಾಮ್, ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ತೆ.